ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ವಾಸಿಸಲು ಯೋಗ್ಯವಾದ ಮನೆಗಳಿಲ್ಲದೆ ಮಳೆ ಗಾಳಿ ಮಧ್ಯೆಯೇ ಜೋಪಡಿಯಲ್ಲಿ ಬದುಕು ಸಾಗಿಸುತ್ತಿರುವ ಅಲೆಮಾರಿ ಕುಟುಂಬಗಳು, ಮೂಲಭೂತ ಸೌಕರ್ಯಗಳಿಲ್ಲದೆ ದಿನದೂಡುತ್ತಿರುವ ಕುಟುಂಬಗಳ ನೋವು ಏಳತೀರದು. ಸರ್ಕಾರದ ಸೌಲಭ್ಯಗಳು ನಮಗೂ ಸಿಗಲಿ ಎಂದು ಮನವಿ ಮಾಡುತ್ತಿರುವ ಜನರು. ಇದು ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿಯ ಅಲೆಮಾರಿ ಕುಟುಂಬಗಳ ಸ್ಥಿತಿ. ಹೌದು, ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯಲ್ಲಿ 40ಕ್ಕೂ ಹೆಚ್ಚು ಅಲೆಮಾರಿ ಕುಟುಂಬಗಳು ಕಳೆದ ಹಲವು ವರ್ಷಗಳಿಂದ ಜೋಪಡಿಗಳಲ್ಲೇ ವಾಸಿಸುತ್ತಿವೆ. ಮಳೆ ಬಂದರೆ ನೀರು ಒಳಗೆ ಬರುತ್ತದೆ, ಬಿಸಿಲಾದರೆ ಉರಿ ತಾಳಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಣ್ಣ ಮಕ್ಕಳು, ಮಹಿಳೆಯರು ಹಾಗೂ ವೃದ್ಧರು ಅನಾರೋಗ್ಯದ ಭೀತಿಯಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಕುಡಿಯುವ ನೀರು, ಶೌಚಾಲಯ, ವಿದ್ಯುತ್ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಕುಟುಂಬಗಳು ಸಂಕಷ್ಟ ಅನುಭವಿಸುತ್ತವೆ. ಸರ್ಕಾರದಿಂದ ಮನೆ ಮಂಜೂರು ಮಾಡುವಂತೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ನಿವಾಸಿಗಳು ಆರೋಪಿಸುತ್ತಿದ್ದಾರೆ. ದಿನಗೂಲಿ ಕೆಲಸ ಮಾಡಿಕೊಂಡು ಬದುಕು ಸಾಗಿಸುತ್ತಿರುವ ಈ ಕುಟುಂಬಗಳಿಗೆ ಸ್ವಂತ ಮನೆ ಎಂಬುದು ಕನಸಾಗಿಯೇ ಉಳಿದಿದೆ. ಮಳೆಗಾಲ ಆರಂಭವಾಗುತ್ತಿರುವ ಹಿನ್ನೆಲೆ ಜೋಪಡಿಗಳಲ್ಲೇ ವಾಸಿಸುವ ಜನರು ಆತಂಕದಲ್ಲಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಶೀಘ್ರ ಕ್ರಮ ಕೈಗೊಂಡು ಮನೆ ನಿರ್ಮಾಣಕ್ಕೆ ಸಹಾಯ ಮಾಡಬೇಕು ಎಂದು ಕುಟುಂಬಗಳು ಒತ್ತಾಯಿಸಿವೆ. ನಾಯಕನಹಟ್ಟಿಯಲ್ಲಿ ಅಲೆಮಾರಿ ಕುಟುಂಬಗಳು ಮೂಲಭೂತ ಸೌಕರ್ಯಗಳಿಲ್ಲದೆ ಜೋಪಡಿಗಳಲ್ಲೇ ಜೀವನ ಸಾಗಿಸುತ್ತಿದ್ದು, ಸರ್ಕಾರದ ಆಶ್ರಯ ಯೋಜನೆಗಳ ಸೌಲಭ್ಯ ದೊರೆಯಬೇಕು ಎಂದು ಆಗ್ರಹಿಸುತ್ತಿದ್ದಾರೆ. ಮಳೆಗಾಲಕ್ಕೂ ಮುನ್ನ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ. ನಮ್ಮ ಹೆಸರು ಅಜಯ್ ಸರ್. ನಾವಿಲ್ಲಿ ಬಂದು 25-30 ವರ್ಷ ಆಗುತ್ತೆ. ಏನೇನು ಸೌಕರ್ಯ ಇಲ್ಲ, ಏನೂ ಇಲ್ಲ. ಎಲ್ಲ ಕಡೆ DC, ದುರ್ಗ, ಬೆಂಗಳೂರು ಎಲ್ಲ ಅಡ್ಡಾಡಿದ್ವಿ. ಏನೋ ಸೌಲಭ್ಯ ಇಲ್ಲ. ನೋಡಿ, ರಾತ್ರಿಗೆ ಮಳೆಗೆ ಬೆಳೆ ಬಂದರೆ ಸುಮ್ಮನೆ ಮರ್ದು ಉಳ್ದು ಹೋಗ್ತಾಯಿದೆ ಗುಡಿಸಲ ಮೇಲೆ. ಒಂದು ತಾಟ್ಪಲ್ಲಿಲ್ಲ, ಏನಿಲ್ಲ. ಮತ್ತು ಎಲ್ಲ ಕಡೆ ಸೈಟುಗಳೆಲ್ಲ ಕೊಟ್ಟಿದ್ದಾರೆ. ನಾವು ನಾಯಕನಹಟ್ಟಿಯಾಗ ಏನು ಮಾಡಿದ್ದೀವಿ? ನಮ್ಮಂಥವ್ರು ಇರಬೇಕಾ ಬೇಡ? ಇಲ್ಲ, ನಾವೇನು ಹೊರದೇಶದವ್ರಲ್ಲ. ನಾವು ಇದು ಪ್ರಪಂಚದಾಗ ಗುಟ್ಟು ಬೆಳೆದಿರೋರೆ. 25 ವರ್ಷ 30 ವರ್ಷ ಆಗುತ್ತೆ. ಏನೋ ಸೌಲಭ್ಯ ಇಲ್ಲ. ಒಬ್ಬರು ಕಿವಾಗ ಹಾಕ್ಯಂಬಂಗಿಲ್ಲ. ನಮ್ಮನ್ನ ಅಧಿಕಾರಿಗಳು ಕೇಳಿದ್ರೆ ಏನು ಹೇಳ್ತಾರೆ? ಏನಿಲ್ಲ ಸರ್, ಅದಕ್ಕೆ ಕೇಳಿದ್ರೆ ಅದೇ ಇವಾಗ ನಾಳೆ ನಾಡ್ದ ಆ ತಿಂಗಳು ಈ ತಿಂಗಳು ಸುಮ್ಮನೆ ಇಲ್ಲಿದ್ದ ಅಲ್ಲಿಗೆ ಎಷ್ಟು ಮನೆ ಬರ್ತಾವೆ ಇಲ್ಲಿ? ಟೋಟಲ್ 44 ಕುಟುಂಬ ಇದಾವೆ ಸರ್. ಎಷ್ಟು ಜನಸಂಖ್ಯೆ ಎಷ್ಟಿದೆ? ಜನಸಂಖ್ಯೆ ಎಲ್ಲ ಒಂದು 200 ಹೆಚ್ಚು. ಹುಡುಗರೆಲ್ಲ ಸೇರ್ಕೊಂಡ್ರೆ ಇನ್ನೂ ಹೆಚ್ಚಿಗೆ ಬರ್ತಾರೆ ಸರ್. ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳೆಲ್ಲ ಸ್ಕೂಲಿಗೆ ನಾನು ಹೋಗ್ತಾರೆ, ಶಾಲೆಗೆ ಎಷ್ಟು ಜನ ಹೋಗ್ತಾರೆ ಹುಡುಗರು? ಏನಿದೆ ಸರ್ ನಿಮ್ಮ ಬೇಡಿಕೆ? ಏನಿದೆ ಹೇಳ್ರಿ. ಇವಾಗ ನಮ್ಗೆ ಜಾಗ ಇಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ, ನಮ್ಗೆ ವ್ಯವಸ್ಥೆ ಏನಿಲ್ಲ. ನಾವು ಒಂಥರ ಕಣ್ಣೆಲ್ಲ ಬೀಳಂಗಿಲ್ಲ ಅವ್ರಿಗೆ. ನಾವು ಏನನ್ನ ಕೇಳಕ್ ಹೋದ್ರೆ ಇವಾಗ ಮಾಡಿಕೊಡ್ತೀವಿ, ಅವಾಗ ಮಾಡಿಕೊಡ್ತೀವಿ, ಪತ್ತೆ ಇಲ್ದಂಗೆ ಹೋಗ್ತಾರೆ ಅವರು. ಸುಮ್ಮನೆ ಇವಾಗ ಬರ್ತೀವಿ ಅವಾಗ ಬರ್ತೀವಿ ಅಂತಾರೆ, ಸುಮ್ಮನೆ ಆಗ್ತಾರೆ. ಅರ್ಜಿ ಕೊಟ್ಟು ರೋಷಿಗೆ ಬಂದೈತೆ. ನಾವು ಈ ಊರಾಗ ಇರ್ಬೇಕಾ ಇಲ್ಲ ಬೇಡ ಅಂತಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು. ಎಲ್ಲ ಕಡೆ ಜಾಗ ಕೊಟ್ಟಿದ್ದಾರೆ. ರಾಯಪುರ ಕೊಟ್ಟಾರೆ, ಚಿತ್ರಹಳ್ಳಿ ಕೊಟ್ಟಾರೆ, ಇಲ್ಲಿ ಇದೇ ಊರಾಗ ಕೊಟ್ಟಾರೆ. ನಮ್ಗೆ ಯಾಕೆ ಕೊಟ್ಟಿಲ್ಲ ಸರ್? ಹುಡುಗರಿಗೆ ಓದ್ಕೊಂಬ ಕರೆಂಟ್ ಇಲ್ಲ, ಓದ್ಕೊಂಬ ಬೆಳಕಿಲ್ಲ. ಅಲ್ಲಮ್ಮ, ಈಗ ಅವ್ರ ಹುಡುಗರು ಏನು ಮಾಡ್ತಾರೆ? ಮತ್ತೆ ಸ್ಕೂಲ್ಗೆ ಹೋಗೋರು ಓದ್ಕೊಳ್ಬೇಕಾದಾಗ ಮತ್ತೆ ಕರೆಂಟ್ ಅವ್ರ ಬಂದ ಅಂತಾರ ಸ್ಕೂಲ್ ಕಳ್ಸಕ್ಕಾಗಲ್ಲ. ನಮ್ಮ ಸ್ಕೂಲ್ ಕಳಿಸಿದ್ರೆ ಓದ್ಕೊಂಬಕ ಬಂದಾಟ. ಕರೆಂಟ್ ಇಲ್ಲ, ಏನಿಲ್ಲ. ನೀರ್ ಸತ ಇಲ್ಲ. ಅಲ್ಲಿ ಬಿಟ್ರೆ ಹಿಡ್ಕ ಬಂದ್ ಕುಡಿಬೇಕು, ಇಲ್ಲ ಅಂದ್ರೆ ಸುಮ್ನೆ ಇರ್ಬೇಕು. ಬಿಟ್ಟಿದಾರ ನೀರು ಸತ್ತಿರ ಎಳಕ್ ಹಾಕಿದಾರಂತ ಅಲ್ಲಿ ಟ್ಯಾಂಕಿ ಬೋರ್. ಸತ್ತಿರ ಎಳಕ್ ಬಿಟ್ಟಿರೋ ನೀರು ನಾವು ತಂದು ಕುಡಿಬೇಕು. ಇಲ್ಲಿ ಹುಡುಗರು ಎಲ್ಲ ಜನ ಬಂದು ಮಕ್ಕಂತಾರೆ 2 ದಿವಸಕ್ಕೊಂದ್ಸತಿ.
ನೋಡಿ ಗುಡಿಸಲೆಲ್ಲ ಹೊಡ್ಕೊಂಡು ಹೋಗಿದ್ದಾವ್ ರಾತ್ರಿ ಮಳೆ ಗಾಳಿ ಚಳಿಗೂ ಅದ್ರಾಗೆ ಮಕ್ಕಳು ಕಟ್ಕೊಂಡು ನಮ್ಗೆ ನೀರ್ನಾಗೆ ಒದ್ದಾಡಿದ್ವಿ ರಾತ್ರಿ ಗುಡ್ಲಾಗ. ಹಸು ಮಕ್ಕಳು ಬಾಣ್ತವ್ರ ಸತ್ತ ಹಸು ಮಕ್ಕಳು ಎಲ್ಲ ಕೆಸರಿನಾಗ ಉಲ್ಡಾಡ್ದಂಗ ಆಗ್ಬಿಟ್ಟಿದ್ವಿ. ಇಂಥದೆಲ್ಲ ಇಟ್ಕೊಂಡು ಒಬ್ಬ ಪುಣ್ಯಾತ್ಮನ್ನ ಕಿವ್ಯಾಗ ಹಾಕೊಂಡು ದಂಗ ಇದ್ರೆ ನಾವೇನು ಮನುಷ್ಯರ ಇಲ್ಲ ದೇವ್ಗಳ ನಾವು. ಆ ಮನುಷ್ಯರ ಓಟ್ ಹಾಕ್ರಮ ಅಂತ ಬರ್ತಾರಲ್ಲ, ಏನ್ ಮಾಡ್ಕೊಡ್ತಾರ ನಮ್ಗೆ ಅಧಿಕಾರಿಗಳು? ಏನೇನಿಲ್ಲ ಏನು ಬಂದು ಹೆಂಗೈತಮ್ಮ ನಿಮ್ ಪರಿಸ್ಥಿತಿ ಅಂತ ಇದ್ರಾಗಿದ್ದಾರೆ ಬೇರೆ ಕೊಡ್ಲಿಕ್ಕೆ ಅಷ್ಟೊತ್ತಿನಾಗ ಓಡೋಗಿದ್ದಾರೆ ಮಳೆ ಗಾಳಿಯಾಗೆ ಹುಡುಗರು ಮರನೇ ಉಂಟಾಗಿದಾವೆ ಗುಡಿಸಲ ಮೇಲೆ. ಅಂತ ಜಾಗದಲ್ಲಿ ನಾವ್ ಇರ್ಬೇಕಂದ್ರೆ ಯಾವ ಮಗದಲ್ಲಿ ಇರ್ಬೇಕು? ಏನ್ ಅವ್ರಿಗೆ ಏನ್ ಒಂದ್ ಸ್ವಲ್ಪನ ಕರುಣೆ ಬೇಡ ನಮ್ಮ ಮೇಲೆ. ಇಂಥ ಜಾಗದಲ್ಲಿ ಹೊರದೇಶದಿಂದ ಬಂದವ್ರಿಗೆ ಕೊಟ್ಟಿದ್ದಾರೆ ಸೈಟ್ಗಳು. ನಾವ್ ಇಲ್ಲಿಗೆ ಬಂದು 40-30 ವರ್ಷ ಆಗೈತಲ್ಲ, ನಮ್ಗೆ ಕೊಡಲ್ಲ. ನಮ್ಗೆ ಯಾಕೆ ಜಾಗ ಇಲ್ಲ? ಮಕ್ಕಳು ಇಟ್ಟಿರೋದು ಇಲ್ಲೇ, ಬೆಳೆದಿರೋದು ಇಲ್ಲೇ, ಇದ್ದಂತವ್ರಿಗೆ ಯಾಕೆ ಜಾಗ ಇಲ್ಲ? ದೊಡ್ಡವರು ಸಣ್ಣವರು ಸತ್ತಿರೋದು ಇಲ್ಲೇ.